ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗೇಶ್ ಶಾನಭಾಗ್. ಮುಖ್ಯಾಂಶಗಳು. ಬೇಂದ್ರೆ ಅವರು ನನಗೆ ಕೇಳಿದರು, ಮಿಮಿಕ್ರಿ ಅಂತಂದ್ಯಲ್ಲಪ್ಪ, ಏನು ಮಾಡಿ ತೋರಿಸ್ತೀಯೋ? ನಾನು ಹೇಳಿದೆ, ಸ್ಟುಡಿಯೋದಲ್ಲಿ ಹೋದರು, ಕೂಡಿಸಿದ್ರು. ನನಗೆ ಒಬ್ಬನೇ ಇದ್ದೆ ನಾನು. ಕೂಡಿಸಿದ್ರು, ಒಂದು ಸ್ಕ್ರಿಪ್ಟ್ ಕೊಟ್ಟು ಇದನ್ನು ಓದಿ ಪ್ರೆಸೆಂಟ್ ಮಾಡು ಅಂತಂದರು. ಮೊದಲನೇ ಸಲ ನಾನು ಸ್ವಲ್ಪ ಹೆದರಿಕೆ ಅನ್ನಿಸ್ತು. ಹೌದು, ಅನೌನ್ಸ್ಮೆಂಟ್ ಕೊಡಬೇಕು. ಈಗ ರಾಜ್ಕುಮಾರ್ ಅವರು ಹಾಡಿದಂಥ ಈ ಗೀತೆಯನ್ನು ಕೇಳ್ರಿ ಅಂತ ಹೇಳೋದು, ಆ ಡಿಸ್ಕನ್ನು ಪ್ಲೇ ಮಾಡೋದು. ಪೇಪರ್ನಲ್ಲಿ ಬಂದ ಸುದ್ದಿ ಅವರು ಬರೆಯುವ ರೀತಿ ಬೇರೆ, ಆಕಾಶವಾಣಿ ಪ್ರದೇಶ ಸಮಾಚಾರ ಕೊಡುವಂಥ ಸುದ್ದಿಯ ರೀತಿಯೇ ಬೇರೆ ಇರ್ತದೆ. ನಾವು ಯಾವಾಗಲೂ ಆಕಾಶವಾಣಿಯವರು ಪಾಸಿಟಿವ್ ಆಗಿ ನೋಡ್ತೀವಿ. ಆತ್ಮೀಯ ವೀಕ್ಷಕರೇ, 80-90ರ ದಶಕದಲ್ಲಿ ಜನಸಾಮಾನ್ಯರ ಮನರಂಜನೆಯ ಸಾಧನವೆಂದರೆ ಅದು ರೇಡಿಯೋ ಮಾತ್ರ. ಈಗಿನ ಹಾಗೆ ಟಿ ವಿ ಮತ್ತು ಮೊಬೈಲ್ಗಳ ಭರಾಟೆ 80-90ರ ದಶಕದಲ್ಲಿ ಇರಲಿಲ್ಲ. ಕೆಲವು ಅನುಕೂಲಸ್ಥ ಮನೆಗಳಲ್ಲಿ ಮಾತ್ರ ಟೇಪ್ ರಿಕಾರ್ಡರ್ ಮತ್ತು ಟಿ ವಿಗಳು ಇರುತ್ತಿದ್ವು. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾದಂತಹ ಕಾರ್ಯಕ್ರಮಗಳು ರಾತ್ರಿ 11 ಗಂಟೆವರೆಗೂ ಈ ರೇಡಿಯೋದಲ್ಲಿ ಪ್ರಸಾರ ಆಗ್ತಿದ್ವು. ಅದು ಜನಸಾಮಾನ್ಯರನ್ನು, ಬಡಬಗ್ಗರನ್ನು ರಂಜಿಸುತ್ತಿತ್ತು. ಅದು ಚಿತ್ರಗೀತೆಗಳಿರ್ಬೋದು, ಪ್ರಚಲಿತ ಸುದ್ದಿಗಳಿರ್ಬೋದು, ತಾಜಾ ಸುದ್ದಿಗಳಿರ್ಬೋದು, ಅನಂತರ ಸಂದರ್ಶನಗಳಿರ್ಬೋದು. ಹೀಗೆ 10 ಹಲವು ಕಾರ್ಯಕ್ರಮಗಳು ಈ ಆಕಾಶವಾಣಿ ಕೇಂದ್ರದಲ್ಲಿ ಪ್ರಸಾರ ಆಗ್ತಿತ್ತು. ಬೆಳಿಗ್ಗೆ ಸರಿಯಾಗಿ 7:05ಕ್ಕೆ ಒಬ್ಬ ಅದ್ಭುತ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಪ್ರದೇಶ ಸಮಾಚಾರ ಸುದ್ದಿ ವಾಚನೆಯನ್ನು ಮಾಡ್ತಾಯಿದ್ರು. ಸೊ ಅವರ ಮನೆಗೆ ನಾನೀಗ ಬಂದಿದ್ದೇನೆ. ಸೊ ಅವ್ರ ಮನೆ ಇಲ್ಲಿದೆ ನೋಡ್ರಿ, ಸರ್ ನಿಂತಿದ್ದಾರೆ. ಇವರೇ ನೋಡ್ರಿ, ಧಾರವಾಡ ಆಕಾಶವಾಣಿ ಕೇಂದ್ರದ ಬೆಳಿಗ್ಗೆ 7:05ಕ್ಕೆ ಪ್ರದೇಶ ಸಮಾಚಾರ ಸುದ್ದಿಯನ್ನು ವಾಚಿಸೋರು. ಭಾಳಷ್ಟು ಜನ ಇವರನ್ನು ನೋಡಿರೋದಿಲ್ಲ, ಕೇವಲ ಧ್ವನಿಯನ್ನಷ್ಟೇ ಕೇಳಿರ್ತೀರಿ. ಸೊ ಅವರ ಧ್ವನಿ ಯಾವ ರೀತಿ ಇತ್ತು ಅಂದರೆ, ಆಗಿನ ಕಾಲದಲ್ಲಿ ಅನೇಕ ಶ್ರೋತೃಗಳು ಅವರ ಅಭಿಮಾನದಿಂದ ಅವರಿಗೆ ಪತ್ರ ಬರಿತಾ ಇದ್ದರು, ಅವರಿಗೆ ದುಡ್ಡು ಸಹ ಕಳಿಸಿದ್ದಿದೆ. ಜೊತೆಗೆ ಈಗ ಸದ್ಯ ವಿಶ್ವವಾಣಿಯಲ್ಲಿ ಶ್ರೀ ನಾಗೇಶ್ ಶಾನಭಾಗರ ಕುರಿತು ಅವರ ಪ್ರದೇಶ ಸಮಾಚಾರ ವಾಚಿಸುವ ಒಂದು ಶೈಲಿಯನ್ನು ಮೆಚ್ಚಿ ನ್ಯೂಯಾರ್ಕ್ನಲ್ಲಿರುವಂಥ ಒಬ್ಬ ವ್ಯಕ್ತಿ, ಅವರ ಅಭಿಮಾನಿ, ಅವರ ಬಗ್ಗೆ ವಿಶ್ವವಾಣಿಯಲ್ಲಿ ಒಂದು ಲೇಖನವನ್ನು ಸಹ ಬರೆದಿದ್ದಾರೆ. ಅಂಥ ಅದ್ಭುತ ವ್ಯಕ್ತಿಯ ಜೊತೆ ನಾನಿದ್ದೇನೆ. ಸರ್ ನಮಸ್ಕಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗೇಶ್ ಶಾನಭಾಗ್. ಮುಖ್ಯಾಂಶಗಳು. ನವೀಕರಿಸಬಹುದಾದ ಇಂಧನದ ಗುರಿ ಸಾಧಿಸಲು ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. CNG ಸಗಟುದಾರರಿಗೆ ದೇಶೀಯವಾಗಿ ಉತ್ಪಾದಿಸುವ ನೈಸರ್ಗಿಕ ಅನಿಲ ಪೂರೈಕೆಯನ್ನು ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಥ್ಯಾಂಕ್ ಯು. ನಮ್ಮ 90ರ ದಶಕದ 80-90ರ ದಶಕದ ಒಂದು ನೆನಪನ್ನು ಮರುಕಳಿಸಿಕೊಟ್ರಿ ನಮಗೆ. ನಿಮ್ಮ ವಾಯ್ಸ್ ಅವಾಗ ಹೇಗಿದೆಯೋ ಈಗಲೂ ಹಾಗೇ ಇದೆ. ಏನಿದ್ರ ಗುಟ್ಟು? ಇಲ್ಲ, ಈಗ ನನಗನ್ನಿಸ್ತದೆ ನನ್ನ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಶಕ್ತಿ ಕಳ್ಕೊಂಡಿದೆ ಏನೋ ಅಂತ ಅನಿಸ್ತದೆ. ಕೇಳೋದ್ರಿಗೆ ಅದು ಮನಮುಟ್ಟುವಂತ ಇದೆ. ಆಕಾಶವಾಣಿಯಲ್ಲಿ ಯಾವ ರೀತಿ, ಧಾರವಾಡ ಆಕಾಶವಾಣಿಯಲ್ಲಿ ಯಾವ ರೀತಿ ಬರ್ತಿತ್ತೋ ಅದೇ ರೀತಿ ಇದೆ ಆ ವಾಯ್ಸ್. ತಾವು ಹುಟ್ಟಿದ್ದು, ಶಿಕ್ಷಣ? ನನ್ನ ಹುಟ್ಟು, ಶಿಕ್ಷಣ, ಉದ್ಯೋಗ ಎಲ್ಲ ಧಾರವಾಡದಲ್ಲೇ ಆಯಿತು. ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಉಡುಪಿಯಿಂದ ಈ ಕಡೆ ಬಂದವರು. ತುಂಬ ಬಡತನ, ಕೈಯಲ್ಲಿ ಸೌಟ್ ಹಿಡ್ಕೊಂಡು ಬಂದಿದ್ದವರು. ಅಡುಗೆ ಮಾಡಿ ಅಡುಗೆ ಭಟ್ಟರ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ರು. ಆದರೆ ನನ್ನ 8ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ರು. ಹೀಗಾಗಿ ನಮ್ಮ ತಾಯಿನೇ ನನ್ನನ್ನು ಕಷ್ಟದಿಂದ ಬೆಳೆಸಿದರು. ಅದಕ್ಕೆ ನಾನು ಅವ್ರನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ. ತಾಯಿನೇ ನಮ್ಮನ್ನು ಬೆಳೆಸಿದ್ದು. ಶಿಕ್ಷಣ ನಂದು ಗ್ರ್ಯಾಜುಯೇಷನ್ ಮಾಡಿದೆ ಧಾರವಾಡದಲ್ಲಿ. ಎಲ್ಲ ಶಿಕ್ಷಣ ಆಗಿದ್ದು ಎಲ್ಲ ಧಾರವಾಡದಲ್ಲಿ. ಗ್ರ್ಯಾಜುಯೇಷನ್ನು ಆದ ನಂತರ ನಾನು ಇಲ್ಲಿ ಒಂದು ಸ್ಕೂಲಲ್ಲಿ, ಧಾರವಾಡದ ಒಂದು ಸ್ಕೂಲಲ್ಲಿ ಶಿಕ್ಷಕನಾಗಿ ಸೇರಿಕೊಂಡೆ. ಶಿಕ್ಷಕ ವೃತ್ತಿ ಮಾಡಿದೆ? ಹೌದು, 5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ನಂತರ ನನಗೆ ಮಕ್ಕಳು
ಆಮೇಲೆ ಮಕ್ಕಳಿಗೆ ಕಲಿಸೋದು ಅಂದ್ರೆ ಭಾಳ ಇಷ್ಟ. ಹೀಗಾಗಿ ನಾನು ಸ್ಕೂಲು ಬಿಡೋ ವಿಚಾರ ಇರಲಿಲ್ಲ. ಅದರ ಅನಿವಾರ್ಯತೆಯಿಂದಾಗಿ ಅಂದರೆ ಆಗಿನ ಒಂದು ಫೈನಾನ್ಷಿಯಲ್ ಪೊಸಿಷನ್ ಭಾಳ ಕಷ್ಟಕರವಾಗಿತ್ತು. ಕೇಂದ್ರ ಸರ್ಕಾರದ ಒಂದು ನೌಕರಿ ಆಕಾಶವಾಣಿ ಒಳಗೆ ಸೆಲೆಕ್ಷನ್ ಬಂತು. ಹೇಗೆ ಬಂತು ಸರ್? ಪೇಪರಲ್ಲಿ ನೋಡಿದ್ರೆ ಅಥವಾ ನಿಮ್ಗೆ ಆಸಕ್ತಿ ಇತ್ತು ಅದ್ರ ಬಗ್ಗೆ? ಇಲ್ಲ, ಯಾರೋ ಒಬ್ಬರು ಹೇಳಿದರು, ಹೀಗೆ ಇದನ್ನು ಮಾಡಿದ್ದಾರೆ, ನಿನ್ನಲ್ಲಿ ಯೋಗ್ಯತೆ ಇದೆ, ನೀನು ಅದನ್ನು ಅಪ್ಲೈ ಮಾಡು. ಆ ಒಂದು ಜಿದ್ದು ಕಾಂಪಿಟೇಷನ್ದಿಂದ ನಾನು ಅದಕ್ಕೆ ಅಪ್ಲೈ ಮಾಡಬೇಕಾದ್ದು. ಅದರೊಳಗೆ ನಾನು ಫಸ್ಟ್ ಬಂದೆ, ಸೆಲೆಕ್ಷನ್ ಆಯಿತು. ಅಂದರೆ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದ್ರಿ? ಹೇಗೆ ಸೆಲೆಕ್ಷನ್ ಆಯಿತು? ಇಂಟರ್ವ್ಯೂ ಹೇಗೆ ನಡೀತು? ಅನೌನ್ಸರ್ ಪೋಸ್ಟಿಗೆ ಕಾಲ್ ಫಾರ್ ಮಾಡಿದ್ರು. ಅನೌನ್ಸರ್ ಪೋಸ್ಟಿಗೆ ಅದಕ್ಕೆ ನಾನು ಸೆಲೆಕ್ಟ್ ಆದೆ. ಸಮಿತಿ ಒಳಗಡೆ ಬೇಂದ್ರೆಯವರಿದ್ದರು. ಬೇಂದ್ರೆಯವರಿದ್ದರು ಸೆಲೆಕ್ಷನ್ ಕಮಿಟಿ ಒಳಗೆ. NK ಅವರಿದ್ದರು, ದೊಡ್ಡ ಸಾಹಿತಿ. ಅವ್ರನ್ನ ನಾನು ಇಬ್ಬರೂ ಅವರು ನನಗೆ ಪ್ರಾರ್ಥಸ್ಮರಣೀಯರು. ಅವರು ಯಾವಾಗಲೂ ನಾನು ಅವ್ರನ್ನ ನೆನೆಸ್ಬೇಕು. ಅನ್ನದಾತರು ಅಂತ ಅಂದ್ರೂ ತಪ್ಪೇನಿಲ್ಲ. ಇಂಟರ್ವ್ಯೂ ಒಳಗೆ ಅವರು ಏನು ಮಾಡಿದರು ಅಂದರೆ, ನಾನು ನನ್ನ ಬಯೋಡೇಟಾದಾಗ ಬರೆದಿದ್ದೆ ಮಿಮಿಕ್ರೀಸ್ ಮಾಡ್ತೀನಿ ಅಂತ. ಹೌದು. ಆವಾಗ ನಾಟಕಗಳನ್ನು ಮಾಡ್ತೀನಿ, ಏಕಪಾತ್ರಾಭಿನಯ ಮಾಡ್ತೀನಿ. ನಾಟಕದಲ್ಲಿ ಸುಮಾರಷ್ಟು ಬಹುಮಾನಗಳು ನನಗೆ ಬಂದಿದ್ದು, ಸ್ಟೇಜ್ ಡ್ರಾಮಾ. ಆಮೇಲೆ ಅವರು ಕೇಳಿದರು, ಇವರು ಬೇಂದ್ರೆ ಅವ್ರು ನನಗೆ ಕೇಳಿದರು, ಮಿಮಿಕ್ರಿ ಅಂತಂದ್ಯಲ್ಲಪ್ಪ, ಏನು ಮಾಡಿ ತೋರಿಸ್ತೀಯೋ? ನಾನು ಹೇಳಿದೆ, ಪ್ರಾಣಿಗಳ ಥರ ನಾನು ಅನುಕರಣೆ ಮಾಡ್ತೀನಿ, ಆಮೇಲೆ ಬೇರೆ ಬೇರೆ ಕೆಲವೊಂದು ಧ್ವನಿಗಳನ್ನು ಅನುಕರಣೆ ಮಾಡ್ತೇನೆ. ಸುಮಾರು ಒಂದು 50-60 ಬೇರೆ ಬೇರೆ ಧ್ವನಿಗಳನ್ನು ಅನುಕರಣೆ ಮಾಡ್ತಿದ್ದೆ ನಾನು. ಹಾಗಾದರೆ ಅವ್ರು ಕೇಳಿದರು, ಒಂದು ಮಿಮಿಕ್ರಿ ಮಾಡಿ ತೋರಿಸಪ್ಪ ಅಂತಂದರು. ನಾನು ಚಿಕ್ಕ ಪಕ್ಷಿಗಳು ಯಾವ ಥರ ಧ್ವನಿ ಮಾಡ್ತವೆ ಅದನ್ನು ಅವರಿಗೆ ಮಾಡಿ ತೋರಿಸಿದೆ. ಅವರು 1 ನಿಮಿಷ ಕೇಳಿದರು. ಕೇಳಿ ಮತ್ತೊಂದು ಸಲ ಮಾಡು ಅಂತಂದರು. ನಾನಂದೆ, ನಾನು ಬಹುಶಃ ಮಾಡಿದ್ದು ಸರಿಯಾಗಿರಲಿಕ್ಕಿಲ್ಲೇನೋ ಅಂತ ನನಗೊಂದು ಸ್ವಲ್ಪ ಹೆದರಿಕೆ. ದೊಡ್ಡ ವ್ಯಕ್ತಿ ಅವರು, ಅವ್ರ ಮುಂದೆ ನಾನು ನಿಂತು ಮಾಡ್ತಾ ಇದ್ದೀನಿ ಅಂದರೆ ಏನೋ ತಪ್ಪಾಗಿರಬೇಕು ಅಂತ. 2ನೇ ಸಲ ಮಾಡಿ ತೋರಿಸಿದೆ. ಅಲ್ಲಪ್ಪ, ನೀನು ಪಕ್ಷಿ ಹಂಗೆ ಒದರು ಅಂತ ಅಂದ್ರೆ ನೀನು ಒದರಿದೆಯಲ್ಲ, ಅಲ್ಲೋ ಅದಕ್ಕಿಂತ ಚಂದ ಮಾಡಿದೆಯೋ ಅಂತ. ಎಷ್ಟು ಖುಷಿ ಆಗಿಬಿಡ್ತು ನನಗೆ ಅವ್ರು ಹೇಳಿದ್ದಕ್ಕೆ. ಭಾಳ ಖುಷಿ ಆಯಿತು. ಇದು ಅವರಿಗೆ ಬಹಳ ಇಷ್ಟವಾಗಿತ್ತು. ಆಮೇಲೆ ಯಾವಾಗಲಾದರೂ ಅವರು ಆಕಾಶವಾಣಿ ಯಾವುದಾದ್ರೂ ರೆಕಾರ್ಡಿಂಗಕ್ಕೆ ಬಂದರೆ ಅಲ್ಲಿ ಆ ಸೆಕ್ಷನ್ದು ಯಾರು ಹೆಡ್ ಇರ್ತಿದ್ರಲ್ಲ ಅವ್ರಿಗೆ ಹೇಳ್ತಿದ್ರು ಅವರು, ಆ ಪ್ರಾಣಿ ಹಂಗೆ ಪಕ್ಷಿ ಹಂಗೆ ಕುರು ಮಾಡ್ತಾನೆ ನೋಡ್ರಿ, ಅವ್ನು ಕರ್ಕೊಂಬರ್ರಿ ಇಲ್ಲಿ ಅಂತ. ಅವ್ರು ಓಡಿ ಬಂದು, ಅಜ್ಜ ಕರೀತಾರ ಬರ್ರಿ ಇಲ್ಲಿ ಅಂತ. ಅವ್ರ ಮುಂದೆ ನಾನು ಮತ್ತೆ ಒಂದು ಸಲ ಮಿಮಿಕ್ರಿ ಮಾಡಿ ತೋರಿಸಿದ ನಂತರ ಅವ್ರು ಖುಷಿಯಾಗಿ, ಆಯ್ತಪ್ಪ ನೀನು ಹೋಗು, ಇನ್ನು ರೆಕಾರ್ಡ್ ಮಾಡಿರಿ ನೀವು ಅಂಥೇಳಿ ಅವರು ತಮ್ಮ ಇದನ್ನು ಸ್ಟಾರ್ಟ್ ಮಾಡ್ತಿದ್ರು. ಅಷ್ಟು ಅದ್ಭುತ ವ್ಯಕ್ತಿಯಾಗಿದ್ದರು ಅವರು. ನಿಮ್ಮ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ಬರ್ತಾ ಇರ್ತಿದ್ರು? ಹೌದು, ಮೇಲಿದ ಮೇಲೆ ಬರ್ತಿದ್ರು. ಹೌದು, ಸಲಹಾ ಸಮಿತಿ ಒಳಗೇನೆ ಅವರೊಬ್ಬರು ಮುಖ್ಯ ಪಾತ್ರ ವಹಿಸಿದ್ರು. ಹೌದು. ತದನಂತರ ನೀವು ಫಸ್ಟಿಗೆ ಜಾಬನ್ನು ಸೇರಿದೆ ನಾನು. ನಿಮಗೆ ಫಸ್ಟಿಗೆ ಎಂಟ್ರಿ ಆದಾಗ ಏನು ಅನಿಸ್ತು? ಹೊಸತನ ಏನಿದು ಅನಿಸ್ತಾ ಅಥವಾ ಏನೋ? ಇಲ್ಲ ನನ್ನಲ್ಲಿ ಫಸ್ಟ್ ನೀವು ಯಾವ್ದು ಜಾಬ್ ಮಾಡಿದ್ರಿ ಅಲ್ಲಿ? ನಿಮ್ಗೆ ಫಸ್ಟಿಗೆ ಏನು ಕೊಟ್ಟರು ನಿಮಗೆ? ಫಸ್ಟ್ ನನಗೆ ಅನೌನ್ಸ್ಮೆಂಟ್ ಕೆಲಸ ಕೊಟ್ಟರು. ಅನೌನ್ಸ್ಮೆಂಟ್? ಹೌದು. ಅದರಲ್ಲಿ ಏನಾಯಿತು ಅಂತಂದರೆ, ಕ್ಯಾಜುವಲ್ ಅನೌನ್ಸ್ಮೆಂಟ್ ಸಲುವಾಗಿ ನನಗೆ ಇದರಲ್ಲಿ ಸೇರ್ಪಡೆ ಆಗೋಕ್ಕಿಂತ ಮುಂಚೆ 1 ವರ್ಷ ನಾನು ಹಂಗಾಮಿಯಾಗಿ ಕೆಲಸ ಮಾಡಿದ್ದೆ, ಟೆಂಪ್ರರಿಯಾಗಿ. ಅದರಲ್ಲಿ ಏನಾಯಿತು ಅಂತಂದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದರು ಒಂದು ದಿವಸ ಆಡಿಷನ್ಗೆ, ಧ್ವನಿ ಪರೀಕ್ಷೆಗೆ. ಸ್ಟುಡಿಯೋದಲ್ಲಿ ಹೋದರು, ಕೂಡಿಸಿದ್ರು. ನನಗೆ ಒಬ್ಬನೇ ಇದ್ದೆ ನಾನು. ಕೂಡಿಸಿದ್ರು, ಒಂದು ಸ್ಕ್ರಿಪ್ಟ್ ಕೊಟ್ಟು ಇದನ್ನು ಓದಿ ಪ್ರೆಸೆಂಟ್ ಮಾಡು ಅಂತಂದರು. ಮೊದಲನೇ ಸಲ ನಾನು ಸ್ವಲ್ಪ ಹೆದರಿಕೆ ಅನ್ನಿಸ್ತು. ಯಾಕೋ ನನ್ನ ಧ್ವನಿ ಅಷ್ಟು ಸರಿಯಾಗಿ ಬರಲಿಲ್ಲ. ಒಬ್ಬರ ಕಡೆಯಿಂದ ಅವ್ರು ಹೇಳಿ ಕಳಿಸಿದ್ರು. ಅವ್ರು ಯಾವುದೋ ರೂಮ್ನಲ್ಲಿ ಇದ್ದರು, ಅಲ್ಲಿದ್ದಾಗ ಹೇಳಿ ಕಳಿಸಿದ್ರು, ಅವನಿಗೆ ಮತ್ತೊಂದು ಸಲ ಓದಂತ ಹೇಳ್ರಿ ಅಂತ. 2ನೇ ಸಲ ನಾನು ಓದಿದಾಗಲ ಏನೋ ಒಂದು ನನ್ನ ಅದೃಷ್ಟ, 2ನೇ ಸಲ ಓದಿದಾಗ ಹೆದರಿಕೆ ಹೋಗಿ ಅದು ಸರಿಯಾಗಿ ಬಂದಿತ್ತು. ಆ 7 ಜನರಲ್ಲಿ ನಾನು ಒಬ್ಬನ ಅವ್ರು ಸೆಲೆಕ್ಟ್ ಮಾಡಿದರು.
7 ಜನರು, ಹೌದು. ಆಮೇಲೆ ಇಮಿಡಿಯೇಟಾಗಿ NK ಅವ್ರು ಅಂದರು, ನೋಡಪ್ಪ 7 ಮಂದಿ ಒಳಗೆ ನೀನು ಒಬ್ಬನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೀನು ನಾಳಿಂದ ಬಂದು ಕೆಲಸ ಕಲ್ಕೊ. ಅಂದರೆ ಟೇಪನ್ನು ಯಾವ ರೀತಿ ಲೋಡ್ ಮಾಡ್ತಾರೆ ಮಷೀನಿಗೆ, ಡಿಸ್ಕ್ ಯಾವ ರೀತಿ ಪ್ಲೇ ಮಾಡ್ತಾರೆ. ಆವಾಗೆಲ್ಲ ಡಿಸ್ಕ್ ಪ್ಲೇ ಮಾಡೋದಿತ್ತು RPM 78. ರೆಕಾರ್ಡ್ ಆಗ್ತಿತ್ತು ಸರ್ ಅವಾಗ, ಅಥವಾ ಲೈವ್ ಇತ್ತು, ಎಲ್ಲ ಲೈವ್. ಆಮೇಲೆ ರೆಕಾರ್ಡ್ಸು ಹೆಂಗೆ ಪ್ಲೇ ಮಾಡ್ತಾರೆ, ಯಾವುದು 78 RPM. ಆಮೇಲೆ ನೀವೇ ಮಾಡಬೇಕಿತ್ತು. ಹೌದು, ನಾವೇ ಎಲ್ಲ ಪ್ಲೇ ಮಾಡೋ. ನೀವೇನು ಅನೌನ್ಸರ್ ಇದ್ರಲ್ಲ, ಹೌದು ಅವರೇ ಅದನ್ನೆಲ್ಲ ಹೌದು, ಅನೌನ್ಸ್ಮೆಂಟ್ ಕೊಡಬೇಕು. ಈಗ ರಾಜ್ಕುಮಾರ್ ಅವರು ಹಾಡಿದಂಥ ಈ ಗೀತೆಯನ್ನು ಕೇಳ್ರಿ ಅಂತ ಹೇಳೋದು, ಆ ಡಿಸ್ಕನ್ನು ಪ್ಲೇ ಮಾಡೋದು. ಇಲ್ಲ, ನಾವೇ ಎಲ್ಲ ಮಾಡಬೇಕಾಗ್ತಿತ್ತು. ಟೇಪ್ ಲೋಡ್ ಮಾಡೋದು, ಒಂದೊಂದು ಟೇಪ್ನಲ್ಲಿ ಸುಮಾರು ಒಂದು 7-8 ಹಾಡುಗಳಿರ್ತವೆ. ಆ ದಿವಸ ಹೋಗ್ಬೇಕಾಗಿದ್ದು 5ನೇ ಹಾಡು ಇರುತ್ತದೆ. 4 ಹಾಡುಗಳನ್ನು ನಾವು ಸರ್ರಂತ ಓಡಿಸ್ಬೇಕು. ಆಮೇಲೆ 5ನೇ ಹಾಡು ಯಾವುದು ಅವ್ರು ಹೇಳಿರ್ತಾರೆ ಅದನ್ನು ಕ್ಯೂ ಮಾಡ್ಕೋಬೇಕು, ರೆಡಿ ಇಟ್ಕೋಬೇಕು, ಅನೌನ್ಸ್ಮೆಂಟ್ ಕೊಡಬೇಕು. ಈಗ ಶ್ರೀ ನಾಯಕ್ ಅವರು ಹಾಡಿದಂಥ ಒಂದು ಯಕ್ಷಗಾನದ ಒಂದು ರಚನೆ ಕೇಳಿರಿ ಅಂತ ಹೇಳಬೇಕು, ಚಕ್ ಅಂತ ಅದನ್ನು ಪ್ಲೇ ಮಾಡಬೇಕು. ಆ ಹಾಡು ಮುಗಿದ ತಕ್ಷಣ ಇದುವರೆಗೂ ಇಂಥವ್ರಿಂದ ಕೇಳಿದಿರಿ, ಇನ್ನು ಮುಂದೆ ಈ ಕಾರ್ಯಕ್ರಮ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟು ಅದನ್ನು ಮಾಡೋದಿರ್ತದೆ. ನಿರೂಪಕರಿದ್ದಂಗೆ ಕಾರ್ಯಕ್ರಮದ. ಹೌದು ಹೌದು, ನಿರೂಪಕರು ಇದ್ದಂಗೆ. ಅದು ಅನೌನ್ಸ್ಮೆಂಟ್ ಅಂದರೆ ಅನೌನ್ಸರ್ ಅಂದರೆ ಏನೇನು ಕೆಲಸಗಳನ್ನ ಇರ್ತವೆ ಸರ್ ಅಲ್ಲಿ? ಅಲ್ಲ, ಏನಿಲ್ಲ, ಬೇರೆ ಬೇರೆ ಹಾಡುಗಳನ್ನು ಟೈಮ್ ಪ್ರಕಾರ ಅವರೊಂದು ಚಾರ್ಟ್ ಕೊಟ್ಟಿರ್ತಾರೆ. ಅದರ ಪ್ರಕಾರ ಅನೌನ್ಸ್ಮೆಂಟನ್ನು ಕೊಟ್ಟು ಲೈವ್ ಹೌದು ಮುಗಿಯೋವರೆಗೂ, ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು ಅಂತ ಜೈ ಹಿಂದ್ ಅಂತ ಹೇಳೋವರೆಗೂ ಅವರಲ್ಲಿ ಕೂತು ಎಲ್ಲ ಲೈವೇ ಇರ್ತದೆ. ಆಮೇಲೆ 8:45 ದಿಲ್ಲಿಯಿಂದ ಹಿಂದಿ ಸಮಾಚಾರ, 9 ಗಂಟೆಯಿಂದ 9:15ವರೆಗೆ ಇಂಗ್ಲೀಷ್ ಸಮಾಚಾರ ಇರ್ತದೆ. ಆವಾಗ ಒಂದು ಅರ್ಧ ತಾಸು ಒಂದು ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಆಗುವಷ್ಟು ಟೈಮ್ ಇರ್ತದೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸರ್? ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಹೌದು. ಮೊದಲು ಆ ಕಾರ್ಯಕ್ರಮದ ಮೊದಲಿಗೆ 6ಕ್ಕಿಂತ ಮುಂಚೆ 5 ನಿಮಿಷದ ಮೊದಲು ಆಕಾಶವಾಣಿ ನಮ್ಮ ತರಂಗಾಂತರ ಇಷ್ಟು ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟು ವಂದೇ ಮಾತರಂ ಅಂತ ಹೇಳಿ ವಂದೇ ಮಾತರಂ ಹಾಕೋದು. ನಂತರ ಶಹನಾಯಿ ಇರ್ತದೆ, ಸುಪ್ರಭಾತ. ಹೌದು ಹೌದು, ಬೆಳಿಗ್ಗೆ ಆಕಾಶವಾಣಿಯಿಂದ ಆರಂಭ ಆಗೋದೇ ನಮ್ಮ ಅನೌನ್ಸ್ಮೆಂಟ್ನಿಂದ. ಹೌದು, ಅವರು ಒಂದು ಶ್ರೋತೃಗಳಿಗೆ ಮತ್ತು ಆಕಾಶವಾಣಿಗೆ ಒಂದು ಕೊಂಡಿ ಅಂತಂದರೆ ಅನೌನ್ಸರು. ಅವರು ಮುಖ್ಯವಾಗಿ ಅವರು ಈಗೆಲ್ಲ ನಿರೂಪಕರು ಅಂತಾರೆ. ನಿರೂಪಕರು ಅಂತಂದರೆ ಇಲ್ಲಿ ಒಂದು ಸ್ಟೇಜ್ ಮೇಲೆ ಯಾವುದೋ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಇದು ಆ್ಯಕ್ಚುಲಿ ಅನೌನ್ಸರ್. ಹೌದು, ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡೋರು, ಅವರು ನಿರೂಪಣೆ ಮಾಡೋರು ಅವರು. ಅದು ಕಾರ್ಯಕ್ರಮಗಳನ್ನ ನೀವು ಅನೌನ್ಸ್ ಮಾಡ್ತಾ ಹೋಗ್ತಿದ್ರಿ. ಹೌದು. ಎಲ್ಲಿವರೆಗೆ ಮಾಡ್ತಿದ್ರಿ? ಅದು ಒಂದು ಅಲ್ಲ ಅಂದ್ರೆ 11 ಗಂಟೆವರೆಗೆ ಅಂದ್ರೆ ನಡು ಇದು ಇರ್ತದೆ, ಗ್ರೂಪ್ ವೈಸ್ ಇರ್ತದೆ. ನಮ್ದು ಒಂದು 7 ತಾಸು ಆದ ನಂತರ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರು. ಹೌದು, ಈ ರೀತಿ ಶಿಫ್ಟ್ ಇರ್ತದೆ. ಒಬ್ಬನೇ ಕಂಟಿನ್ಯೂಸ್ ಆಗಿ ಕೂಡಬೇಕು ಅಂತ ಏನಿಲ್ಲ. ಬೆಳಗಿನಿಂದ ಪ್ರಾರಂಭ ಆಗಿದ್ದು ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮಗಳು. ಎಸ್, 12:30ವರೆಗೆ ಅದು ಒಬ್ಬರದ್ದು ಮುಗೀತದೆ. 12:30ಯಿಂದ ಮುಂದೆ 2ನೇವ್ರು ಬಂದಿರ್ತಾರೆ, 11ಕ್ಕೆ ಇನ್ನೊಬ್ಬರು ಬಂದಿರ್ತಾರೆ, ಅವರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಸಂಜೆ ತನಕನೂ ಹೋಗ್ತದೆ. ಸಂಜೆಯಿಂದ ಇನ್ನೊಬ್ಬರು ಬರ್ತಾರೆ, ರಾತ್ರಿ ಮುಗಿಯೋವರೆಗೂ ಅವ್ರು ಇರ್ತಾರೆ. ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾನೆ ಇರಬೇಕು. ಮತ್ತೆ ಇಲ್ಲ, ಆ ಟೈಮ್ನಲ್ಲಿ ನಮ್ಮದು ಡ್ಯೂಟಿ ಮುಗೀತಂದ್ರೆ ನಾವು ಮನೆಗೆ ಬಂದ್ಬಿಡ್ಬೋದು. ಅಂದರೆ ಅನೌನ್ಸ್, ಆ ಕಾರ್ಯಕ್ರಮ ಮುಗಿದ ನಂತರ ಅನೌನ್ಸ್ ಆಗಬೇಕಲ್ಲ? ಹೌದು ಹೌದು, ನಾವು ಸ್ಟುಡಿಯೋ ಬಿಟ್ಟು ಹೊರಗಡೆ ಬರುವ ಹಾಗೆ ಇಲ್ಲ. ನಮ್ಮದು ಮುಗಿಯೋವರೆಗೂ ಹೊರಗೆ ಬರುವ ಹಾಗಿಲ್ಲ. ಅದಕ್ಕೆ ಹೇಳಿದ್ನಲ್ಲ, ರಾತ್ರಿ ಶಿಫ್ಟ್ ಇದ್ದರೆ 8:45 ದಿಲ್ಲಿಯಿಂದ ಹಿಂದಿ ವಾರ್ತೆಗಳು, 9 ಗಂಟೆಗೆ ಇಂಗ್ಲೀಷ್ ವಾರ್ತೆಗಳು ಕಂಟಿನ್ಯೂಸ್ ಇರ್ತದೆ. ಅದು ಅವಾಗ ಇದ್ದಾಗ ನಮಗೆ ಅರ್ಧ ತಾಸು ಏನಿರ್ತದೆ ನಾವು ಉಸಿರಾಡಬಹುದು, ಹೊರಗಡೆ ಬಂದು ಇದನ್ನು ಮಾಡಬಹುದು. ಒಂದು ಸಲ ಹೀಗಾಯಿತು, ನಿಮಗೆ ಒಂದು ಸ್ವಾರಸ್ಯದ ಘಟನೆ ಹೇಳ್ತೇನೆ. ಸಂಜೆ ಕೂತಿದ್ದೆ ಸ್ಟುಡಿಯೋದಲ್ಲಿ, ಒಳಗಡೆ ಅನೌನ್ಸ್ಮೆಂಟ್ ಕೊಡ್ತಾ. ಒಬ್ಬರೇ ಇರ್ತಾರೆ, ಯಾರೂ ಇರೋದಿಲ್ಲ ಅಲ್ಲಿ ಸ್ಟುಡಿಯೋದ ಒಳಗಡೆ. ಆಮೇಲೆ ಯಾರಾದರೂ ಒಳಗೆ ಬರಬೇಕಾದ್ರೆ ಅಲ್ಲಿಂದ 0 ಮಾಡಿ ಗ್ಲಾಸ್ ಇರ್ತದೆ, ಆ ಗ್ಲಾಸ್ನಿಂದ 0 ಮಾಡಿ ಒಳಗೆ ಬರಬಹುದಾ ನಾನು ಅಂತ ಕೇಳಿ ಪರ್ಮಿಷನ್ ತೊಗೊಂಡು ಒಳಗಡೆ ಬರ್ಬೇಕಾಗ್ತದೆ. ಒಂದೇ ಸಲ ಬಾಗಿಲ ತೆಗೆದು ಒಳಗಡೆ ಬರೋ ಹಾಗೆ ಇಲ್ಲ ಅವರು. ಹೊರಗಡೆ ಬಂದ ತಕ್ಷಣ ನನಗೆ ಜೈಲಿನಿಂದ ಹೊರಗಡೆ ಬಿಟ್ಟಾಗ ಆಯಿತು. ನಾನು ಏನು ಮಾಡಿದೆ, ಏನೋ ಒಂದು ಇದರಿಂದ ಅನ್ನೋಯಿಂಗ್ಲಿ ನನ್ನ ಬಾಯಿಂದ
ಪೊಲೀಸ್ ಸೈರನ್ ಧ್ವನಿ ಬಂದಾಗ ಮತ್ತೆ ಯಾಕಂದ್ರೆ ಮಿಮಿಕ್ರಿ ಮಾಡ್ತಿದ್ನಲ್ಲ, ಈ ಧ್ವನಿ ಮಾಡ್ತಾ ನಾನು ಹೊರಗಡೆ ಬಂದೆ. ಅಲ್ಲಿ ಇಂಜಿನಿಯರಿಂಗ್ ರೂಮ್ ಪಕ್ಕದಲ್ಲಿ ಇಂಜಿನಿಯರ್ಸ್ ಕೊಡ್ತಾರೆ, ಎಲ್ಲ ಮಾನಿಟರ್ ಮಾಡ್ತಿರ್ತಾರೆ ಅವರು. ಅಲ್ಲಿ ಒಬ್ಬರು ಹೊಸದಾಗಿ ಇಂಜಿನಿಯರ್ ಬಂದಿದ್ದರು. ಪಾಪ ಅವರಿಗೆ ನಾ ಈ ಥರ ಮಾಡ್ತೀನಿ ಅನ್ನೋ ಕಲ್ಪನೆ ಇರಲಿಲ್ಲ. ಅವ್ರು ಗಾಬರಿ ಆದರು ಈ ಧ್ವನಿ ಕೇಳಿ. ಎದ್ದು ನಿಂತರು, ಆ ಸ್ವಿಚ್ ಮುಟ್ಟಿದ್ರು, ಈ ಸ್ವಿಚ್ ಮುಟ್ಟಿದ್ರು, ರಾವ್ ಬನ್ನಿ ಇಲ್ಲಿ, ಏನೋ ಸೈರನ್ ಬರ್ತಾ ಇದೆ, ಏನಾಗ್ತಾ ಇದೆ ಗೊತ್ತಿಲ್ಲ ಅಂತ. ನನಗೆ ಇಮಿಡಿಯೇಟ್ ಅವರು ಜಗದಾಡಿದ್ದು ನೋಡಿದ ತಕ್ಷಣ ನಾನು ಒಂಥರ ಗೊತ್ತಾಯ್ತು ನನಗೆ. ಇಮ್ಮಿಡಿಯೇಟ್ ಬಾಯಿ ಬಂದ್ ಮಾಡಿಬಿಟ್ಟೆ ನಾನು ಸೈರನ್ ಬಂದ್ ಮಾಡಿದೆ. ಪಕ್ಕದಲ್ಲಿ ಯಾವುದೋ ಒಂದು ಮಷೀನ್ ಅಟೆಂಡ್ ಮಾಡ್ತಾ ಇದ್ದವರು ಒಂದು ಸೀನಿಯರ್ ಇಂಜಿನಿಯರು, ಅವರು ಓಡಿ ಬಂದರು. ಏನಾಯಿತು ಅಂತ ಕೇಳಿದ್ರು ಅವರಿಗೆ, ಜೂನಿಯರ್ಗೆ. ಇಲ್ಲ ಸರ್, ಸೈರನ್ ಬರ್ತಾ ಇತ್ತು. ಇಮಿಡಿಯೇಟ್ ಗೊತ್ತಾಯ್ತು ಅವರಿಗೆ, ನಾನು ಸ್ವಲ್ಪ ಕಿತಾಪತಿ ಮಾಡ್ತಾ ಇರ್ತೀನಿ ಅಂತ. ಬೇಡಪ್ಪ, ಅವರು ಹೊಸಬರಿದ್ದಾರೆ, ಆ ಥರ ಮಾಡ್ಲಿಕ್ಕೆ ಹೋಗಬೇಡ ಅಂತಂದರು. ಇದು ಗಲಾಟೆ ನನಗೆ ಇನ್ನೂ ನೆನಪಿದೆ, ಅದು ಆ ಥರದ್ದು ಒಂದು ಇದು ಆಗಿದ್ದು. ಅಂದ್ರೆ ಎಲ್ಲ ಒಂದು ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾರೆ, ವಾತಾವರಣ ಒಂದು ಉಲ್ಲಾಸಭರಿತವಾಗಿರ್ತಿತ್ತಲ್ಲ. ಎಲ್ಲ ತುಂಬ ಒಂದೇ ಸಂಸಾರದ ಥರ ನಾವು ಇದು ಮಾಡ್ತಾ, ಇಂಜಿನಿಯರ್ಸು, ಪ್ರೋಗ್ರಾಮ್ ಜನ, ಇವರೆಲ್ಲ ಕೂತು ಒಂಥರ ಎಂಜಾಯ್ ಮಾಡಿಕೊಂಡು ಆ ಕೆಲಸ ಮಾಡ್ತಾ ಇದ್ವಿ ನಾವು. ಎಷ್ಟು ವರ್ಷಗಳ ಕಾಲ ನೀವು ಅನೌನ್ಸರ್ ಆಗಿ ಕೆಲಸ ಮಾಡಿದ್ರಿ? ನಾನು ಸುಮಾರು 9 ವರ್ಷ ಮಾಡಿದೆ. 9 ವರ್ಷಗಳ ಮಾಡಿದ್ರಿ. ಯಾವಾಗ ನೌಕರಿ ಸೇರಿದ್ದು? 71ರಲ್ಲಿ ಮಾಡಿದ್ರಿ. ಹೌದು. 80 ವರೆಗೂ ನೀವು ಅನೌನ್ಸರ್ ಕೆಲಸವನ್ನ ಮಾಡಿದೆ. ಆಮೇಲೆ ಸಂಬಳ ಎಷ್ಟಿತ್ತು ಸರ್ ನಿಮ್ಗೆ ಅವಾಗ? ಸಂಬಳ ನೋಡಿ, ಅದು ಆಗಿನ ಕಾಲಕ್ಕಂತಂದ್ರೆ ನಮ್ಗೆ ಭಾಳ ದೊಡ್ಡ ಸಂಬಳ. ಅದು 330 ರೂಪಾಯಿ. ಯಾಕಂದ್ರೆ ನಾನು ಹೌದು, ತಿಂಗಳಿಗೆ ನಾನು ಇಲ್ಲಿ ಸ್ಕೂಲಲ್ಲಿ ಇದ್ದಾಗ ನನಗೆ ಸಿಗ್ತಾ ಇದ್ದದ್ದು 50 ರೂಪಾಯಿ ಪಗಾರ. ಅಲ್ಲಿದು ನನಗೊಂದು ಸ್ವಲ್ಪ ಜವಾಬ್ದಾರಿ ಇದ್ದಿದ್ದರಿಂದ ನಾನು ಅದನ್ನು ಬಿಟ್ಟು, ಆಸಕ್ತಿ ಇದ್ದರೂ ಸಹ ಅದನ್ನು ಬಿಟ್ಟು ನಾನು ಈ ಉದ್ಯೋಗಕ್ಕೆ ಸೇರ್ಕೋಬೇಕಾಯ್ತು. 330 ಎಷ್ಟು ಜಂಪ್ ಆಯ್ತು ನೋಡ್ರಿ. 6 ಪಟ್ಟು 6.5 ಪಟ್ಟು ಹೌದು ಹೆಚ್ಚು ಸಂಬಳ. ನಿಮಗೊಂದು ಆರ್ಥಿಕ ಒಂದು ಸುಸ್ಥಿತಿಯನ್ನು. ಹೌದು. ಅದಾದ ನಂತರ 9 ವರ್ಷಗಳ ಕಾಲ ನೀವು ಅನೌನ್ಸರ್ ಆಗಿ ಕೆಲಸ ಮಾಡಿದ್ರಿ. ತದನಂತರ ನಿಮ್ಮನ್ನ ಪ್ರಮೋಟ್ ಮಾಡಲಾಗ್ತದೆ. ಅದು ಒಂದು ಪರೀಕ್ಷೆ ತಗೊಂಡ್ರು. ಪರೀಕ್ಷೆ ತಗೋತಾರೆ ನಮ್ಮಲ್ಲಿ, ಒಂದು ಪರೀಕ್ಷೆ ತಗೊಂಡ್ರು. ಅಂದ್ರೆ ಪ್ರಮೋಷನ್ ಏನು ಸರ್? ಪ್ರಮೋಷನ್. ಅದು ಪ್ರಮೋಷನ್ ಮೊದಲು ಪರೀಕ್ಷೆನ ತಗೊಂಡ್ರು. ಯಾವ ಪರೀಕ್ಷೆ, ಹೇಗೆ ಪರೀಕ್ಷೆ ನಡೀತದೆ? ನ್ಯೂಸ್ ರೀಡರ್ ಪರೀಕ್ಷೆ ಅಂತ ತಗೊಂಡ್ರು. ಅದರಲ್ಲಿ ಕೆಲವೊಂದು ಇಂಗ್ಲಿಷ್ ಸುದ್ದಿಗಳನ್ನು ಕೊಟ್ಟು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ರಿ, ಕನ್ನಡದ ಇದಕ್ಕೆ ಟ್ರಾನ್ಸ್ಲೇಟ್ ಮಾಡ್ರಿ ಅಂತ ಹೇಳಿದರು. ಅದನ್ನು ಭಾಷಾಂತರ ಮಾಡಿ, ಆಮೇಲೆ ಅದಾದ ನಂತರ ವಾಯ್ಸ್ ಟೆಸ್ಟಿಗೆ ಇದನ್ನು ಮಾಡಿದರು. ಪುನಃ ಅಂದರೆ ವಾಯ್ಸ್ ನಾವು ಅಪ್ರೂವ್ಡ್ ವಾಯ್ಸ್ ಇದ್ವಿ, ಆದರೆ ಆಮೇಲೆ ಪರ್ಸ್ನಲಿ ಇಂಟರ್ವ್ಯೂ ತೊಗೊಂಡ್ರು. ಇಂಟರ್ವ್ಯೂದಲ್ಲಿ ಭಾಳ ಮುಖ್ಯ ಅಲ್ಲ ಸರ್? ಹೌದು, ಯಾಕಂದರೆ ಆಕಾಶವಾಣಿ ಹೌದು, ಭಾವನೆಗಳನ್ನು ನಾವು ವ್ಯಕ್ತ ಮಾಡೋದು ಧ್ವನಿಯಿಂದನೇ ಇದನ್ನು ಕೊಡಬೇಕು. ಜನರನ್ನು ಆಕರ್ಷಣೆ ಮಾಡಿ ಹಿಡ್ಕೊಳ್ಳುವಂತಹದ್ದು ಏನು ಒಂದು ಸಂಮೋಹನ ಮಾಡುವಂತಹ ಒಂದು ಇದೆಯಲ್ಲ, ಅದು ಧ್ವನಿಯಲ್ಲೇ ಇರಬೇಕು ಅಂತ. ಆಸ್ತಿನೇ ಧ್ವನಿ ಅಂತ ಹೌದು. ಸೊ ಆ ಧ್ವನಿ ಸರ್ ಹೇಳಿ ಸರ್. ಇದರಲ್ಲಿ ನಾನು ಮತ್ತೆ ಮೊದಲನೇ ರ್ಯಾಂಕ್ ಬಂತು ನನಗೆ. ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯಿತು. 1981ಕ್ಕೆ ನಮ್ಮ ಸುದ್ದಿ ವಿಭಾಗ ಆರಂಭ ಆಯಿತು. ನವಂಬರ್ 1ಕ್ಕೆ ಧಾರವಾಡದಿಂದ ಸುದ್ದಿ ವಿಭಾಗ ಆರಂಭ ಆಯಿತು. ಪ್ರದೇಶ ಸಮಾಚಾರ ಒಂದೇ. ಹೌದು, ಪ್ರದೇಶ ಸಮಾಚಾರ ಒಂದೇನೆ. ಧಾರವಾಡ ಯೂನಿಟ್ಟು ಪ್ರದೇಶ ಸಮಾಚಾರದ್ದು. ಬೆಂಗಳೂರಿನಲ್ಲಿ ಮಾತ್ರ ಇತ್ತು ಅದು ಪ್ರದೇಶ ಸಮಾಚಾರ ಯೂನಿಟ್ಟು. ಧಾರವಾಡದಲ್ಲಿ ಮಾಡಿದ್ರು. ಬೆಳಗಿನ ಸಮಾಚಾರ ಧಾರವಾಡದಿಂದನೇ ಎಲ್ಲ ಥ್ರೂಔಟ್ ಕರ್ನಾಟಕ. ಆಮೇಲೆ ಸಂಜೆದು ಬೆಂಗಳೂರಿನಿಂದ ಪ್ರಸಾರ ಆಗ್ತಾ ಇತ್ತು ಪ್ರದೇಶ ಸಮಾಚಾರ. ಇಲ್ಲ, ವಾರ್ತೆಗಳು ದಿಲ್ಲಿಯಿಂದ ಆಗ್ತಾ ಇತ್ತು. ಹೌದು. ಈಗ ಅದನ್ನು ಶಿಫ್ಟ್ ಮಾಡಿ ಬೆಂಗಳೂರಿಗೆ ತಂದಿದ್ದಾರೆ ಆ ಯೂನಿಟ್. ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರಿನಿಂದ 7:35, ಆಮೇಲೆ ಮಧ್ಯಾಹ್ನ 1:10, ಆಮೇಲೆ ಸಾಯಂಕಾಲ 7:35. ಇದು ಪ್ರಾದೇಶ ಇದು ರಾಷ್ಟ್ರೀಯ ವಾರ್ತೆಗಳದ್ದು. ಅದು ಡೆಲ್ಲಿಯಿಂದ ಆಗ್ತಿತ್ತು ಆವಾಗ. ಈಗ ಅದನ್ನು ಬೆಂಗಳೂರು ಆ ಯೂನಿಟನ್ನು ದಿಲ್ಲಿಯಿಂದ ಬಂದ್ ಮಾಡಿ ಬೆಂಗಳೂರಿಗೆ ತಂದರು. ಬೆಂಗಳೂರಿಗೆ ತಂದು ಅಲ್ಲಿಂದ ಪ್ರಸಾರ ಆಗ್ತಾ ಇದೆ ಈಗ.
ಪ್ರದೇಶ ಸಮಾಚಾರ ಎಲ್ಲ ಬೆಳಗಿನ ಪ್ರದೇಶ ಸಮಾಚಾರ ಧಾರವಾಡ ಆಕಾಶವಾಣಿಯಿಂದ, ಆಮೇಲೆ ಮಧ್ಯಾಹ್ನದ ಒಂದು 5 ನಿಮಿಷದ ಪ್ರದೇಶ ಸಮಾಚಾರ ಬೆಂಗಳೂರು, ಆಮೇಲೆ ಸಂಜೆ ಮತ್ತೆ 10 ನಿಮಿಷದ ಪ್ರದೇಶ ಸಮಾಚಾರ ಬೆಂಗಳೂರು 6:40 ಪ್ರದೇಶ. ಈಗಲೂ ಅದೇ ರೀತಿ ಇದು ಅದೇ ರೀತಿ ಇದೆ ಈಗ. ಬೆಳಗಿನ ಪ್ರಾದೇಶಿಕ ಸಮಾಚಾರವನ್ನ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಫಸ್ಟಿಗೆ ನಿಮಗೆ ಇದು ಸುದ್ದಿವಾಚಕರ ಅಂತ ತಗೊಂಡಾದ ನಂತರ ನಿಮ್ಗೆ ಏನು ಜಾಬ್ ಕೊಟ್ಟರು ಅಥವಾ ಏನು ಕೆಲಸ ಕೊಟ್ಟರು, ಹೇಗೆ ಅಂತ ಹೇಳಿ? ಈಗ ಸುದ್ದಿವಾಚಕ ಅಂತಂದರೆ ಕೇವಲ ಸುದ್ದಿಯನ್ನು ಓದೋದು ಅಷ್ಟೇ ಇರಲಿಲ್ಲ ನಮಗೆ. ನ್ಯೂಸ್ ರೀಡರ್ ಕಮ್ ಟ್ರಾನ್ಸ್ಲೇಟರ್ ಅಂತ, ಅಂದರೆ ಇಂಗ್ಲೀಷ್ನಲ್ಲಿ PTI UNI ಸುದ್ದಿಗಳು ನಮಗೆ ಟೆಲಿಪ್ರಿಂಟರ್ನಲ್ಲಿ ಬರ್ತಾ ಇತ್ತು. ಹೌದು, ಆ ಟೆಲಿಪ್ರಿಂಟರ್ನಲ್ಲಿ ಬಂದಿದ್ದನ್ನು ನಾವು ನಮಗೆ ಸಂಬಂಧಪಟ್ಟದ್ದು, ಕರ್ನಾಟಕಕ್ಕೆ ನಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನಾವು ಆಯ್ಕೆ ಮಾಡಿ ಅದನ್ನು ಕಟ್ ಮಾಡಿ ತೆಗೆದು ಅದನ್ನು ನಮ್ಮ ಒಂದು ಆಕಾಶವಾಣಿಯ ಸ್ಟೈಲಿಗೆ, ಅಂದರೆ ಎಲ್ಲ ಇದು ಆಕಾಶವಾಣಿ ಸ್ಟೈಲ್ನಲ್ಲಿ ಪೇಪರ್ನಲ್ಲಿ ಬಂದು ಸುದ್ದಿ ಅವರು ಬರೆಯುವ ರೀತಿ ಬೇರೆ, ಆಕಾಶವಾಣಿ ಪ್ರದೇಶ ಸಮಾಚಾರ ಕೊಡುವಂಥ ಸುದ್ದಿಯ ರೀತಿಯೇ ಬೇರೆ ಇರ್ತದೆ. ನಾವು ಯಾವಾಗಲೂ ಆಕಾಶವಾಣಿಯವರು ಪಾಸಿಟಿವ್ ಆಗಿ ನೋಡ್ತೀವಿ. ಅದನ್ನು ಬಿಟ್ಟು ಹೊರಗಡೆಯಿಂದ ಬೇರೆಯವರು ಏನು ಕೊಡ್ತಾರಲ್ಲ ಅವರು ಹೇಗೆ ಬೇಕಾದಾಗೆ ಕೊಡಬಹುದು, ಅದು ಒಂದು ಇದಿಲ್ಲ. ನಮ್ಮಲ್ಲಿ ಮಾತ್ರ ಯಾವಾಗಲೂ ಪಾಸಿಟಿವ್ ಸ್ಟೈಲ್ನಲ್ಲೇ ಕೊಡಬೇಕು ಅಂತ. ಈಗ ಒಂದು ಸುದ್ದಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದರು ಅಂತ ಒಂದು, ಆದರೆ ನಾವು ಅದನ್ನು ಸುಳ್ಳು ಹೇಳಿದರು ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಹೇಳಬೇಕಾದ್ರೆ ಮುಖ್ಯಮಂತ್ರಿಯವರು ಈ ಮಾತನ್ನು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು. ಸತ್ಯಕ್ಕೆ ದೂರವಾಗಿದೆ ಅಂದರೆ ಸುಳ್ಳೆ ಅಂತ ಅರ್ಥ ಅದು. ಆದರೆ ನಾವು ಸುಳ್ಳು ಹೇಳಿದರೆ ಅಂದರೆ ಒಬ್ಬನಿಗೆ ಹರ್ಟ್ ಆಗ್ತದೆ, ಅದು ಆ ಥರ ಹರ್ಟ್ ಆಗಬಾರ್ದು ಅನ್ನೋದು ನಮ್ಮ ಸರ್ಕಾರಿ ಒಂದು ನಿಯಮ ಅದು. ಅದಕ್ಕೆ ನಾವು ಯಾರಿಗೂ ನೆಗೆಟಿವ್ ಇದನ್ನು ಕೊಡೋದಿಲ್ಲ, ಪಾಸಿಟಿವ್ ಆಗೇ ನಾವು ಕೊಡೋದು. ಹೌದು, ಹೀಗಾಗಿ ಪೇಪರ್ನವ್ರ ಇದಕ್ಕೆ ಸುದ್ದಿಗೂ ನಮ್ಮ ಆಕಾಶವಾಣಿ ಸುದ್ದಿಗೂ ವ್ಯತ್ಯಾಸ ಭಾಳ. ಹೌದು, ಈಗ ಅಂತೂ ಏನೇನೂ ಇಲ್ಲ ಸರ್. ಸುದ್ದಿ ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ದೂರ ಇಟ್ಕೊಂಡು ನೋಡ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಇದೆ. ಆದರೆ ಆಕಾಶವಾಣಿ ಒಂದು ಇದನ್ನು ಬಿಟ್ಟಿಲ್ಲ, ತನ್ನ ತತ್ವವನ್ನು ಬಿಟ್ಟಿಲ್ಲ. ಬೇರೆದಕ್ಕೆ ಕೊಡಬಹುದು ಅವರು, ಆದರೆ ಆಕಾಶವಾಣಿಗೆ ಮಾತ್ರ ಆ ನಿಯಮವನ್ನು ಪಾಲಿಸ್ತಾನೇ ಇದೆ.